ಇದೇನಿದು? ನಿನ್ನಲ್ಲಿ ಈ ದಿನ ವಿಶೇಷವಾದ ಸಂಭ್ರಮವನ್ನು, ಸಡಗರವನ್ನು ಕಾಣುತ್ತಿದ್ದೇನೆ. ಹೌದು ಸ್ವಾಮಿ, ವಿಶೇಷವಿದೆ. ಇಂದಿನ ವಿಶೇಷ ಸಂಭ್ರಮಕ್ಕೆ ನೀವೇ ಕಾರಣ. ಏನು? ನಾನು ಕಾರಣನೇ? ಅದು ಹೇಗೆ? ಪ್ರಭು, ಅಂತಃಪುರದಲ್ಲಿ ಸೇವಕರು, ಸಖಿಯರು ಇಂದು ವಿಶೇಷವಾಗಿ ಸ್ತುತಿಸುತ್ತಿದ್ದರು. ನಾನು ಕುತೂಹಲಗೊಂಡು ಅವರಲ್ಲಿ ಕಾರಣವೇನು ಎಂದು ಕೇಳಿದೆ. ಅದಕ್ಕೆ ಅವರು, ಸಾಮಾನ್ಯ ಜನರು ಕಷ್ಟಪಡಬಾರದು ಎಂದು ನೀವು ಆಲೋಚಿಸಿದ ಬಗ್ಗೆ ಹೊಗಳಿದರು. ಪ್ರಜೆಗಳಿಗೆ ನೀರಿನ ತೊಂದರೆ ಉಂಟು ಮಾಡದಂತೆ ನದಿಗೆ ತಡೆಗೋಡೆಗಳು ನಿರ್ಮಿಸುವ ನಿಮ್ಮ ಉದ್ದೇಶಕ್ಕೆ ಬೊಕ್ಕಸದಿಂದ ಹಣ ಖರ್ಚು ಮಾಡುವ ಕುರಿತು ನೀವು ನೀಡಿದ ಸಲಹೆಗಳಿಗೆ ಅವರೆಲ್ಲ ಮೆಚ್ಚಿ ಮಾತನಾಡಿದರು. ಪ್ರಜೆಗಳ ಕ್ಷೇಮದ ಬಗ್ಗೆ ನೀವು ತಾಳುತ್ತಿರುವ ಅಪೂರ್ವ ಆಸಕ್ತಿಗೆ, ಆ ಪ್ರಜೆಗಳು ಇಂದು ನಿಮಗೆ ತೋರುತ್ತಿರುವ ಪ್ರೀತಿಗೆ ನನಗೂ ನಿಮ್ಮನ್ನು ವಿಶೇಷವಾಗಿ ಸಂತೈಸಬೇಕು ಎಂಬ ಆಸೆ ಉಂಟಾಯಿತು. ಅದಕ್ಕೆ ವಿಶೇಷವಾದ ಹೂಮಾಲೆಯನ್ನು ಸ್ವತಃ ನಾನೇ ಸಿದ್ಧ ಮಾಡಿ ನೀವು ಬರುವುದನ್ನು ಕಾಯುತ್ತಿದ್ದೆ. ಆ ನನ್ನ ಆತುರ ನಿಮಗೆ ವಿಶೇಷ ಸಂಭ್ರಮವಾಗಿ ಕಂಡಿರಬಹುದು. ದೇವಿ, ನನ್ನ ಚಿಕ್ಕದೊಂದು ಪ್ರಜಾಕ್ಷೇಮದ ಕಾರ್ಯಕ್ಕೆ ಪ್ರಜೆಗಳು ಮತ್ತು ನೀನು ಇಷ್ಟು ಸಂಭ್ರಮವನ್ನು ತೋರುತ್ತಿರುವಿರಿ. ನಮ್ಮ ಪೂರ್ವಜರಾದ ಭಗೀರಥ ಮಹಾರಾಜರು ಪ್ರಜೆಗಳ ಕ್ಷೇಮಕ್ಕಾಗಿ ತನ್ನ ಜೀವಮಾನವನ್ನೇ ಮುಡಿಪಾಗಿಟ್ಟು ರಾಜ್ಯ ಭೋಗಗಳನ್ನು ತ್ಯಜಿಸಿದರು. ಸತತವಾಗಿ ಕಠಿಣ ತಪಸ್ಸನ್ನು ಮಾಡಿ ದೇವಗಂಗೆಯನ್ನು ಭೂಮಿಗೆ ಹರಿಸಿ ಲಕ್ಷಾಂತರ ಕೋಟ್ಯಾಂತರ ಪ್ರಜೆಗಳಿಗೆ ಆ ಪವಿತ್ರ ಜಲ ಯಥೇಚ್ಛವಾಗಿ ದೊರಕುವಂತೆ ಮಾಡಿದರು. ಅಂದು ಪ್ರಜೆಗಳು ಭಗೀರಥ ಮಹಾರಾಜರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿರಬಹುದು? ಅದನ್ನು ಯೋಚಿಸಿದರೆ ನನ್ನ ಮನಸ್ಸು ತುಂಬಿ ಬರುತ್ತದೆ. ನಿಮ್ಮ ಮಾತು ನಿಜ ಸ್ವಾಮಿ. ಭಗೀರಥ ಮಹಾರಾಜರ ಸಾಧನೆ ಮತ್ತು ಶ್ರಮದಿಂದ ಈ ಭೂಮಿಯಲ್ಲಿ ಗಂಗೆಯನ್ನು ಹರಿಯುವಂತೆ ಮಾಡಿದ ಲೋಕೋಪಕಾರ ಅನನ್ಯವಾದದ್ದು. ಅವರ ಚರಿತ್ರೆಯನ್ನು ನಿಮ್ಮಿಂದ ಕೇಳುವ ಅಪೇಕ್ಷೆ ನನಗಾಗಿದೆ. ದಯಮಾಡಿ ತಿಳಿಸಿ ಸ್ವಾಮಿ. ಅಂತಹ ಪವಿತ್ರಾತ್ಮರ ಪಾವನ ಚರಿತ್ರೆಯನ್ನು ಕೇಳುವುದು, ಹೇಳುವುದು ಅತ್ಯಂತ ಪುಣ್ಯಕರ ದೇವಿ. ಭಗೀರಥ ಮಹಾರಾಜರ ಕಥೆಯನ್ನು ನಾನು ಹೇಳುತ್ತೇನೆ. ಭಗೀರಥ ಮಹಾರಾಜರು ಸಗರ ಪುತ್ರರಿಗೆ ಸದ್ಗತಿಯನ್ನು ಉಂಟು ಮಾಡಲು ದೇವಗಂಗೆಯನ್ನು ದೇವಲೋಕದಿಂದ ಪಾತಾಳದವರೆಗೂ ಕೊರೆದೊಯ್ಯುವ ದೃಢ ನಿರ್ಧಾರವನ್ನು ಮಾಡಿ ಘೋರ ತಪಸ್ಸನ್ನು ಆಚರಿಸಿದರು. ಓಂ ಗಂಗಾ ಮಾತೆಯೇ ನಮಃ. 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 ರಾಜ ಭಗೀರಥ, ನಿನ್ನ ತಪಸ್ಸಿಗೆ ನಾನು ಪ್ರಸನ್ನಳಾಗಿದ್ದೇನೆ. ಕಣ್ತೆರೆದು ನೋಡು. ಗಂಗಾದೇವಿ, ಗಂಗಾ ಮಾತೆ, ನಮೋ ನಮಃ. ನಮೋ ನಮಃ. ಗಂಗೆ ಸುರಗಂಗೆ, ಪರಮ ಮಂಗಳ ತುರಂಗೆ, ದಯಮಾಡು ಕೃಪೆ ತೋರು ಧರೆಗಿಳಿದು ಬಂದು ಸಗರ ಸುತರಿಗೆ ಸದ್ಗತಿಯ ಸಿಗಲು ಅನುಗ್ರಹಿಸು. ತಾಪವನ್ನು ಕಳೆದು ಲೋಕವನ್ನು ಪಾವನಗೊಳಿಸು. ರಾಜ ಭಗೀರಥ, ನಿನ್ನ ಸ್ತೋತ್ರವನ್ನು ಕೇಳಿ ನನಗೆ ಆನಂದವಾಗಿದೆ. ನಿನ್ನ ಕೋರಿಕೆ ಏನೆಂದು ತಿಳಿಸು, ಅದನ್ನು ಖಂಡಿತ ನೆರವೇರಿಸಿಕೊಡುತ್ತೇನೆ. ಮಹಾತಾಯಿ, ನಮ್ಮ ವಂಶದ ಹಿರಿಯರಾದ
ಸಗರ ಚಕ್ರವರ್ತಿಯ 60,000 ಪುತ್ರರ ಚಿತಾಭಸ್ಮವು ನಿನ್ನಲ್ಲಿ ಲೀನವಾಗದೆ ಪಾತಾಳದಲ್ಲಿ ಸದ್ಗತಿ ಸಿಗದೆ ಕಷ್ಟಪಡುತ್ತಿದ್ದಾರೆ. ದಯಮಾಡಿ ನೀನು ನನ್ನೊಡನೆ ಧರೆಗಿಳಿದು ಬಂದು ಅಲ್ಲಿಂದ ಪಾತಾಳಕ್ಕೆ ಇಳಿದು ಪುರಾತನ ಚಿತಾಭಸ್ಮದ ಮೇಲೆ ಹರಿದು ಅವರಿಗೆ ಸದ್ಗತಿ ದೊರೆಯುವಂತೆ ಮಾಡು ತಾಯಿ. ರಾಜ ಭಗೀರಥ, ನಿನ್ನ ಕೋರಿಕೆಯಂತೆ ನಾನು ಭೂಲೋಕಕ್ಕೆ ಬರುತ್ತೇನೆ. ನೀನು ಹೇಳಿದಂತೆ ನಿನ್ನೊಡನೆ ಪಾತಾಳಕ್ಕೂ ಆಗಮಿಸುತ್ತೇನೆ. ಆದರೆ ಅದರಲ್ಲಿರುವ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀನೇ ಹುಡುಕಬೇಕು. ತಾಯಿ, ಅದೇನು ಸಮಸ್ಯೆ ಎಂದು ನನಗೆ ತಿಳಿಸು. ಅದಕ್ಕೆ ಖಂಡಿತ ಪರಿಹಾರವನ್ನು ನಾನು ಯೋಚಿಸುತ್ತೇನೆ. ರಾಜ ಭಗೀರಥ, ನನ್ನ ಶಕ್ತಿ ಮತ್ತು ರಭಸ ಊಹಾತೀತವಾದದ್ದು. ನಾನು ಆ ದೇವಲೋಕದಿಂದ ಈ ಭೂಲೋಕಕ್ಕೆ ಧುಮುಕಿದರೆ ನನ್ನ ರಭಸದಿಂದ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲ ಏರ್ಪಡುತ್ತದೆ. ಈ ಭೂಮಿ ಮೇಲಿರುವ ಅರಣ್ಯಗಳು, ಖಗಮೃಗಗಳು, ಅನೇಕ ಜೀವರಾಶಿಗಳು ನನ್ನ ರಭಸಕ್ಕೆ ಕ್ಷಣಾರ್ಧದಲ್ಲಿ ಕೊಚ್ಚಿ ಹೋಗಿ ನಾಶವಾಗುತ್ತದೆ. ನಿನ್ನ ಹಿರಿಯರಾದ 60,000 ಜನರ ಸದ್ಗತಿಯ ನಿನ್ನ ಪ್ರಯತ್ನಕ್ಕೆ ಲಕ್ಷಾಂತರ ಜೀವರಾಶಿಗಳು ನನ್ನ ರಭಸಕ್ಕೆ ಬಲಿಯಾಗುವ ಅಪಾಯಗಳಿವೆ. ಆದ್ದರಿಂದ ನಾನು ಆಕಾಶದಿಂದ ಧುಮುಕುವಾಗ ನನ್ನ ರಭಸವನ್ನು ತಡೆದು ನಿಲ್ಲಿಸಿ ನೀನು ಬಯಸುವ ಕಡೆ ಬರುವಂತೆ ಮಾಡುವ ಏನಾದರೂ ಉಪಾಯವನ್ನು ನೀನು ಮಾಡುವೆಯಾದರೆ ನಾನು ದೇವಲೋಕದಿಂದ ಇಲ್ಲಿಗೆ ಬರಲು ನನ್ನ ಅಭ್ಯಂತರವೇನೂ ಇಲ್ಲ. ನನ್ನ ಶಕ್ತಿಯನ್ನು ತಡೆದುಕೊಳ್ಳುವ ವ್ಯವಸ್ಥೆಯನ್ನು ನೀನು ಈ ಭೂಲೋಕದಲ್ಲಿ ಮಾಡು. ನಂತರ ನೀನು ಯಾವಾಗ ಕರೆದರೂ ನಾನು ಈ ಭೂಮಿಗಿಳಿದು ಬರುವೆ. ನಿನ್ನ ಪ್ರಯತ್ನ ಸಫಲವಾಗಲಿ. ಸೀತೆ, ನಮ್ಮ ಹಿರಿಯರಾದ ಭಗೀರಥ ಪ್ರಭುವಿನ ತಪಸ್ಸನ್ನು ಮೆಚ್ಚಿ ಗಂಗೆಯನ್ನು ಒಲಿದದ್ದಾಯಿತು. ಆದರೆ ಭೂಲೋಕದಲ್ಲಿ ಗಂಗೆಯನ್ನು ತಡೆಯುವ ಶಕ್ತಿ ಯಾರಿಗಿದೆ ಎಂಬ ಆಲೋಚನೆ ಅವರಿಗುಂಟಾಯಿತು. ಸ್ವಾಮಿ, ದೇವಲೋಕದಿಂದ ಭೂಲೋಕಕ್ಕೆ ಧುಮುಕುವ ಗಂಗೆಯ ಶಕ್ತಿಯನ್ನು ತಡೆಯುವ ಶಕ್ತಿ ಯಾರಿಗಿದೆ? ಭಗೀರಥ ದೊರೆಗಳು ಏನು ತೀರ್ಮಾನಿಸಿದರು? ಹೇಳುತ್ತೇನೆ ದೇವಿ. ಕೈಲಾಸ ಶಿಖರದಲ್ಲಿ ವಾಸ ಮಾಡುವ ಶಿವನಿಗೆ ಗಂಗೆಯನ್ನು ತಡೆಯುವ ಶಕ್ತಿ ಇದೆ ಎಂಬ ಮಾತು ಅವರಿಗೆ ತಿಳಿದು ಬಂತು. ಅದನ್ನು ತಿಳಿದದ್ದೇ ಶಿವನನ್ನು ಕುರಿತು ಅನೇಕ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿದರು. ಕರುಣಾಮಯಿಯಾದ ಶಿವನು ಅವರ ತಪಸ್ಸನ್ನು ಮೆಚ್ಚಿ ಅವರ ಮುಂದೆ ಪ್ರತ್ಯಕ್ಷನಾದನು. ಓಂ ನಮಃ ಶಿವಾಯ. 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 ರಾಜ ಭಗೀರಥ, ನಮಾಮಿ ದೇವಂ ವರದಂ ವರೇಣ್ಯಂ. ನಮಾಮಿ ದೇವಂ ಪರಮೇಶ್ವರಂ ಹರಂ. ಸನಾತನಂ ಬ್ರಹ್ಮ ನಿಜಾತ್ಮರೂಪಂ. ನಮಾಮಿ ಸರ್ವಂ ನಿಜಭಾವಗಮ್ಯಂ. ವರಂ ವರೇಣ್ಯಂ ವರದಂ ನತೋಸ್ಮಿ ನತೋಸ್ಮಿ. ರಾಜ ಭಗೀರಥ, ನಿನ್ನ ಅಖಂಡವಾದ ತಪಸ್ಸನ್ನು, ಪ್ರಿಯವಾದ ಸ್ತೋತ್ರವನ್ನು ಕೇಳಿ
ನಾನು ಪ್ರಸನ್ನನಾಗಿದ್ದೇನೆ. ನಿನ್ನ ಕೋರಿಕೆ ಏನೆಂದು ಹೇಳು. ಮಹಾನುಭಾವ, ನಿನಗೆ ತಿಳಿಯದ್ದೇನಿದೆ. ಆದರೂ ನನ್ನ ಕೋರಿಕೆಯನ್ನು ನಿನ್ನೆದುರು ಧೈರ್ಯ ಮಾಡಿ ಹೇಳುತ್ತಿದ್ದೇನೆ. ನಮ್ಮ ಹಿರಿಯರಾದ ಸಗರ ಪುತ್ರರ ಸದ್ಗತಿಗಾಗಿ ಗಂಗಾ ಮಾತೆಯನ್ನು ಇಲ್ಲಿಗೆ ಬರಲು ಪ್ರಾರ್ಥಿಸಿದ್ದೆ. ಅದಕ್ಕೆ ಗಂಗಾ ಮಾತೆಯೂ ಇಲ್ಲಿಗೆ ಬರಲು ಅನುಗ್ರಹ ತೋರಿದ್ದಾರೆ. ಗಂಗಾ ಮಾತೆಯ ಪ್ರವಾಹ ಶಕ್ತಿಯನ್ನು ದೇವಲೋಕದಿಂದ ಭೂಲೋಕಕ್ಕೆ ಧುಮುಕಿದಾಗ ತಡೆಯದಿದ್ದರೆ ಇಡೀ ಭೂಮಂಡಲದಲ್ಲಿ ಅಪಾರ ಹಾನಿಯುಂಟಾಗುತ್ತದೆ. ಸಗರ ಪುತ್ರರ ಸದ್ಗತಿಗಾಗಿ ಬೇಕಾದಷ್ಟು ಪ್ರವಾಹವನ್ನು ಮಾತ್ರ ಕೊಂಡೊಯ್ಯಬೇಕಾಗಿದೆ. ಅದಕ್ಕಾಗಿ ಮಹಾದೇವನು ಮಹಾಶಕ್ತಿಶಾಲಿಯೂ ಆದ ನೀನು ಗಂಗಾ ಮಾತೆಯನ್ನು ತಡೆದು ಸಗರ ಪುತ್ರರ ಸದ್ಗತಿಗೆ ಬೇಕಾದಷ್ಟು ಪ್ರವಾಹವನ್ನು ಮಾತ್ರ ನನ್ನನ್ನು ಅನುಸರಿಸಿ ಬರುವಂತೆ ಮಾಡಿ ನನ್ನ ಪ್ರಯತ್ನವನ್ನು ಸಫಲಗೊಳಿಸು ತಂದೆ, ಸಫಲಗೊಳಿಸು. ಭಗೀರಥ, ನಿನ್ನ ಪಿತೃಗಳಿಗೆ ಸದ್ಗತಿ ಕೊಡಿಸಬೇಕೆಂಬ ನೀನು ಮಾಡುತ್ತಿರುವ ಪ್ರಯತ್ನವನ್ನು ನಾನು ಮೆಚ್ಚುತ್ತೇನೆ. ಈ ಸದುದ್ದೇಶಕ್ಕಾಗಿ ನಾನು ಈ ಭೂಮಿಯ ಮೇಲೆ ನಿಂತು ದೇವಲೋಕದಿಂದ ಬೀಳುವ ಆ ಗಂಗೆಯ ರಭಸವನ್ನು ತಡೆಯುತ್ತೇನೆ. ಧನ್ಯನಾದೆ ಮಹಾನುಭಾವ, ಧನ್ಯನಾದೆ, ಧನ್ಯೋಸ್ಮಿ. ಜಯ ಜಯ ವಿಜಯೀ ಭವ ಲಂಕಾಧೀಶ್ವರ ಪೌಲಸ್ತ್ಯ ಕುಲ ಸಂಜಾತ ಕೈಕಸಿ ಸುತ ಅತುಲ ಪರಾಕ್ರಮಿ ಜಯ ಜಯ ವಿಜಯೀ ಭವ. ಲಂಕಿಣಿ, ಲಂಕಾಪುರದ ರಕ್ಷಕೆ, ಏ ನಿನ್ನ ವಿಜಯ ಸ್ತುತಿಯಿಂದ ರಾವಣನು ಸಂತಸಗೊಂಡಿದ್ದಾನೆ. ನಾನು ನನ್ನ ಶತ್ರುಗಳನ್ನು ಪರಾಭವಗೊಳಿಸಿ ವಿಜಯವನ್ನು ಸಾಧಿಸಿ ಲಂಕೆಗೆ ಹಿಂದಿರುಗುತ್ತಿದ್ದೇನೆ. ಆ ನನ್ನ ವಿಜಯಕ್ಕೆ ಉಚಿತವಾದ ಸ್ವಾಗತವನ್ನೇ ಮಾಡಿರುವೆ. ಕೇಳು, ನಿನ್ನ ಅಪೇಕ್ಷೆ ಏನೆಂದು ಹೇಳು, ಅದನ್ನು ಈ ಕೂಡಲೇ ನೆರವೇರಿಸುತ್ತೇನೆ. ಲಂಕಾಧೀಶ ಮಹಾಪ್ರಭು, ನನಗೆ ಸಕಲ ಸುಖ ಸಂತೋಷವನ್ನು ಈ ಲಂಕೆಯ ದ್ವಾರಪಾಲಕಳಾಗಿ ಲಂಕೆಯ ಹೊಣೆಗಾರಿಕೆಯನ್ನು ಹೊರಿಸುವುದರ ಮೂಲಕ ನನಗೆ ನೀಡಿದ್ದೀರಿ. ನಾನು ಜೀವಂತ ಇರುವವರೆಗೂ ಈ ಲಂಕೆಯ ರಕ್ಷಣೆಯಲ್ಲೇ ನಾನು ಇರುವಂತೆ ಅನುಗ್ರಹಿಸಿದರೆ ಸಾಕು. ಬೇರೆ ಯಾವ ಅಪೇಕ್ಷೆಯೂ ನನಗಿಲ್ಲ ಪ್ರಭು. ಲಂಕಿಣಿ, ನಿನ್ನ ಅಪೇಕ್ಷೆಗೆ ಯಾವ ಬಾಧಕವೂ ಇಲ್ಲ. ಈ ಲಂಕೆಯ ಸಂಪೂರ್ಣ ರಕ್ಷಣೆಯ ಹೊಣೆ ನಿನ್ನದು. ನೀನದನ್ನು ಸಂತೋಷವಾಗಿ ನಿರ್ವಹಿಸು. ನನಗೆ ನಿನ್ನಲ್ಲಿ ಸಂಪೂರ್ಣ ವಿಶ್ವಾಸವಿದೆ. ನಾನೀಗ ಅರಮನೆಗೆ ತೆರಳುತ್ತೇನೆ. ಧನ್ಯಳಾದೆ ಮಹಾಪ್ರಭು, ಧನ್ಯಳಾದೆ. ಜೈ ರಾವಣೇಶ್ವರ, ಜೈ ಲಂಕಾಧೀಶ್ವರ.